ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಯಾಣದ ಬಗ್ಗೆ ಮಾತಾಡೋಣ. ಅದೇ ಲೋಹಗಳ ಪಯಾಣ. ಅಂದ್ರೆ ಒಂದು ಸಾಮಾನ್ಯ ಬಂಡೆಯೊಳಗೆ ಸಿಕ್ಕಿ ಹಾಕೊಂಡಿರೋ ಒಂದು ಖನಿಜ ನಾವು ಪ್ರತಿದಿನ ಬಳಸೋ ಹೊಳೆಯೋ ವಸ್ತುವಾಗಿ ಹೇಗೆ ಬದಲಾಗುತ್ತೆ ಅನ್ನೋ ಸಂಪೂರ್ಣ ಕಥೆಯನ್ನ ನೋಡೋಣ. ಸ್ವಲ್ಪ ಯೋಚನೆ ಮಾಡಿ, ನಾವು ನೋಡೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ನಾವು ಓಡ್ಸೋ ಗಾಡಿಗಳು, ಇವೆಲ್ಲಕ್ಕೂ ಮೂಲ ಒಂದು ಸಾಮಾನ್ಯ ಕಲ್ಲು ಅಂದ್ರೆ ನಂಬೋಕಾಗುತ್ತಾ? ಹೌದು, ಆ ಬಂಡೆಯಿಂದ ಇಷ್ಟು ಗಟ್ಟಿಯಾದ ಉಕ್ಕು ಹೇಗೆ ತಯಾರಾಗುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಪಯಣದ ಉದ್ದೇಶ. ಸರಿ, ಹಾಗಾದ್ರೆ ಮೊದಲನೇ ಹಂತಕ್ಕೆ ಬರೋಣ. ನೋಡಿ, ಪ್ರಕೃತಿಯಲ್ಲಿ ನಮಗೆ ಬೇಕಾಗಿರೋ ಬೆಲೆಬಾಳೋ ಲೋಹಗಳು ಅವು ಶುದ್ಧ ರೂಪದಲ್ಲಿ ಸಿಕ್ಕೋದೇ ಇಲ್ಲ. ಬದಲಾಗಿ ಅವು ಮಣ್ಣು, ಕಲ್ಲುಗಳ ಜೊತೆ ಮಿಕ್ಸ್ ಆಗ್ಬಿಟ್ಟಿರ್ತವೆ. ಹೀಗೆ ಲೋಹವನ್ನು ಹೊಂದಿರೋ ಆ ನೈಸರ್ಗಿಕ ಖನಿಜಕ್ಕೆ ನಾವು ಅದಿರು ಅಂತ ಕರಿತೀವಿ. ಈಗ ಒಂದು ಲೋಹವನ್ನ ಅದರ ಅದಿರಿನಿಂದ ಹೊರಗೆ ತೆಗೆಯೋದು ಹೇಗೆ ಅನ್ನೋದು ಆ ಲೋಹದ ಸ್ವಭಾವದ ಮೇಲೆ ನಿಂತಿರುತ್ತೆ. ಅಂದ್ರೆ ಅದರ ಕ್ರಿಯಾಶೀಲತೆ ಅಥವಾ ರಿಯಾಕ್ಟಿವಿಟಿ ಮೇಲೆ. ಕೆಲವು ಲೋಹಗಳು ತುಂಬಾನೇ ಸೋಷಿಯಲ್, ಸುಲಭವಾಗಿ ಬೇರೆಯಾಗಲ್ಲ. ಇನ್ನು ಕೆಲವು ತುಂಬಾನೇ ಸೈಲೆಂಟ್, ಸುಲಭವಾಗಿ ಬಿಟ್ಕೊಟ್ಬಿಡ್ತವೆ. ಈ ಸ್ವಭಾವವೇ ಅವುಗಳನ್ನ ಹೇಗೆ ಬೇರ್ಪಡಿಸಬೇಕು ಅಂತ ಡಿಸೈಡ್ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಎಲ್ಲವನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ ಈ ಟೇಬಲ್ ಇದೆ. ಲೋಹಗಳನ್ನ 3 ಗುಂಪುಗಳಾಗಿ ವಿಂಗಡಿಸಿದ್ದೀವಿ. ಮೊದಲನೇದು ಹೆಚ್ಚು ಕ್ರಿಯಾಶೀಲತೆ ಇರೋವು, ಅಂದ್ರೆ ಸೋಡಿಯಂ, ಅಲ್ಯೂಮಿನಿಯಂ ತರಹ. ಇವನ್ನ ಬೇರ್ಪಡಿಸೋಕೆ ದೊಡ್ಡ ಮಟ್ಟದ ಶಕ್ತಿ ಬೇಕು, ಅದಕ್ಕೆ ವಿದ್ಯುತ್ ವಿಭಜನೆ. ಎರಡನೇದು ಮಧ್ಯಮ ಕ್ರಿಯಾಶೀಲತೆ ಇರೋವು, ನಮ್ಮ ಕಬ್ಬಿನ, ಸತುವಿನ ಹಾಗೆ. ಇವಕ್ಕೆ ಇಂಗಾಲವನ್ನ ಬಳಸಿ ಅಪಕರ್ಷಣೆ ಮಾಡ್ತಾರೆ. ಇನ್ನು ಮೂರನೇದು ಚಿನ್ನ, ಬೆಳ್ಳಿಯಂತಹ ಕಡಿಮೆ ಕ್ರಿಯಾಶೀಲ ಲೋಹಗಳು. ಇವು ತುಂಬಾನೇ ಸಿಂಪಲ್, ಸುಮ್ನೆ ಕಾಯಿಸಿದ್ರೆ ಸಾಕು ಬೇರ್ಪಟ್ಬಿಡ್ತಾವೆ. ಈ ಹೆಚ್ಚು ಕ್ರಿಯಾಶೀಲ ಲೋಹಗಳಿದಾವಲ್ಲ, ಅವು ತಮ್ಮ ಸಂಯುಕ್ತಗಳಲ್ಲಿ ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿರ್ತವೆ ಅಂದ್ರೆ ಇದನ್ನ ಹೀಗೆ ಅಂದ್ಕೊಳ್ಳಿ. ಇಬ್ರು ಬೆಸ್ಟ್ ಫ್ರೆಂಡ್ಸ್ ಕೈಗಳನ್ನ ಬಿಡದೆ ಹಾಗೆ ಹಿಡ್ಕೊಂಡಿರ್ತಾರೆ. ಅವ್ರನ್ನ ಸುಮ್ನೆ ಬೇರೆ ಮಾಡೋಕ್ಕಾಗಲ್ಲ. ಆಗ ಏನ್ ಮಾಡ್ಬೇಕು? ಒಂದು ದೊಡ್ಡ ಶಕ್ತಿ ಬೇಕು ಅಲ್ವಾ? ಇಲ್ಲಿ ಆ ಶಕ್ತಿಯೇ ವಿದ್ಯುತ್. ಎಲೆಕ್ಟ್ರೋಲಿಸಿಸ್ ಅಂದ್ರೆ ಬೇರೇನೂ ಅಲ್ಲ, ವಿದ್ಯುತ್ ಶಕ್ತಿಯನ್ನ ಬಳಸಿ ಈ ಲೋಹದ ಅಣುಗಳನ್ನ ಬಲವಂತವಾಗಿ ಬೇರ್ಪಡಿಸೋದು. ಆ ಎಲೆಕ್ಟ್ರಿಕ್ ಶಾಕ್ ಇದೆಯಲ್ಲ, ಅದೇ ಇವುಗಳನ್ನ ಬೇರೆ ಮಾಡೋದು. ಇದಕ್ಕೆ ಪೂರ್ತಿ ಉಲ್ಟಾ ಅಂದ್ರೆ ನಮ್ಮ ಕಡಿಮೆ ಕ್ರಿಯಾಶೀಲ ಲೋಹಗಳು, ಅಂದ್ರೆ ಚಿನ್ನ, ಬೆಳ್ಳಿ ತರಹ. ಇವು ತುಂಬಾನೇ ಸುಲಭವಾಗಿ ತಮ್ಮ ಅದಿರುಗಳಿಂದ ಬೇರ್ಪಟ್ಬಿಡ್ತವೆ. ಉದಾಹರಣೆಗೆ, ಪಾದರಸದ ಅದಿರಾದ ಸಿನಿಬಾರ್ ಅನ್ನ ಸುಮ್ನೆ ಗಾಳಿಯಲ್ಲಿ ಬಿಸಿ ಮಾಡಿದ್ರೆ ಸಾಕು, ಶುದ್ಧ ಪಾದರಸ ಸಿಕ್ಬಿಡುತ್ತೆ. ಅಷ್ಟೊಂದು ಸಿಂಪಲ್ ಇದು. ಸರಿ, ಈಗ ಅತಿ ಹೆಚ್ಚು ಬಳಸೋ ಕಬ್ಬಿಣ, ಸತ್ವಿನಂತಹ ಲೋಹಗಳ ಸರದಿ, ಇವುಗಳನ್ನ ಬೇರ್ಪಡಿಸೋಕೆ 2 ಸ್ಟೆಪ್ಸ್ ಇವೆ. ಮೊದಲನೇದಾಗಿ ಸಲ್ಫೈಡ್ ಅಥವಾ ಕಾರ್ಬೊನೇಟ್ ರೂಪದಲ್ಲಿರೋ ಅದಿರನ್ನ ಬಿಸಿ ಮಾಡಿ ಲೋಹದ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತಾರೆ. ಯಾಕಂದ್ರೆ ಆಕ್ಸೈಡ್ನಿಂದ ಲೋಹ ಪಡೆಯೋದು ಸುಲಭ. ಇನ್ನು ಎರಡನೇ ಹಂತದಲ್ಲಿ ಈ ಲೋಹದ ಆಕ್ಸೈಡ್ ಇದೆಯಲ್ಲ, ಅದನ್ನ ಇಂಗಾಲದ ಜೊತೆ ಸೇರಿಸಿ ಚೆನ್ನಾಗಿ ಬಿಸಿ ಮಾಡಿದಾಗ ಇಂಗಾಲವು ಆಕ್ಸಿಜನ್ ಅನ್ನ ಕಸೆದುಕೊಳ್ಳುತ್ತೆ. ಕೊನೆಗೆ ಉಳಿಯೋದು ನಮಗೆ ಬೇಕಾದ ಶುದ್ಧ ಲೋಹ. ಈ ಇಡೀ ಪ್ರಕ್ರಿಯೆಯಲ್ಲಿ 3 ಪ್ರಮುಖ ಪದಗಳು ಬರ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಮೊದಲನೇದ್ದು ಗ್ಯಾಂಗ್. ಹೌದು, ಗ್ಯಾಂಗ್ ಅಂದ್ರೆ ಬೇರೇನಲ್ಲ, ಅದಿರಿನ ಜೊತೆ ಬೆರೆತೋಗಿರುವ ಮಣ್ಣು, ಕಲ್ಲು, ಮರಳಿನಂತಹ ನಮ್ಗೆ ಬೇಡವಾದ ಕಸ. ಹಾಗಾದ್ರೆ ಈ ಗ್ಯಾಂಗ್ ಅನ್ನೋ ಕಸವನ್ನ ತೆಗೆಯೋದು ಹೇಗೆ? ಅದಕ್ಕಾಗಿಯೇ ನಾವು ದ್ರವಕ ಅಥವಾ ಫ್ಲಕ್ಸ್ ಅನ್ನೋದನ್ನ ಸೇರಿಸ್ತೀವಿ. ಈ ಫ್ಲಕ್ಸ್ ಒಂದ್ರೀತಿ ಮ್ಯಾಜಿಕ್ ಸೋಪ್ ಇದ್ದಾಗೆ. ಅದನ್ನ ಬಿಸಿ ಮಾಡಿದ ತಕ್ಷಣ ಅದು ನೇರವಾಗಿ ಹೋಗಿ ಆ ಕಸಕ್ಕೆ ಅಂದ್ರೆ ಗ್ಯಾಂಗ್ಗೆ ಮಾತ್ರ ಅಂಟ್ಕೊಳ್ಳುತ್ತೆ. ಕೊನೆಗೆ ಏನಾಗತ್ತೆ ಅಂದ್ರೆ ಈ ಸೋಪ್ ಮತ್ತೆ ಕಸ ಅಂದ್ರೆ ಫ್ಲಕ್ಸ್ ಮತ್ತೆ ಗ್ಯಾಂಗ್ ಎರಡೂ ಸೇರಿ ಒಂದು ಹಗುಲವಾದ ನೊರೆ ತರಹದ ಪದಾರ್ಥವಾಗಿ ಬದಲಾಗತ್ತೆ. ಇದನ್ನೇ ಕಿಟ್ಟ ಅಥವಾ ಸ್ಲ್ಯಾಗ್ ಅಂತ ಕರೆಯೋದು. ಇದು ಕರಗಿದ ಶುದ್ಧ ಲೋಹದ ಮೇಲೆ ತೇಲ್ತಾ ಇರುತ್ತೆ. ಆಗ ಅದನ್ನ ಸುಲಭವಾಗಿ ಮೇಲಿಂದ ತೆಗ್ದಾಕ್ಬಿಡ್ಬೋದು. ಅಷ್ಟೇ, ಕಸವೆಲ್ಲ ಹೋಯ್ತು, ಶುದ್ಧ ಲೋಹ ಮಾತ್ರ ಉಳಿತು. ಲೋಹವನ್ನ ಅದಿರಿನಿಂದ ಹೊರತೆಗೆದ ತಕ್ಷಣ ನಮ್ಮ ಕೆಲಸ ಮುಗೀತು ಅಂದ್ಕೋಬೇಡಿ. ಯಾಕಂದ್ರೆ ಆ ಲೋಹ ಇನ್ನೂ 100% ಶುದ್ಧವಾಗಿರಲ್ಲ. ಅದ್ರಲ್ಲಿ ಇನ್ನೂ ಸಣ್ಣಪುಟ್ಟ ಕಲ್ಮಶಗಳು ಉಳಿದುಕೊಂಡಿರ್ತವೆ. ಹಾಗಾಗಿ ನಮ್ಮ ಮುಂದಿನ ತುಂಬಾನೇ ಇಂಪಾರ್ಟೆಂಟ್ ಹಂತವೇ ಶುದ್ಧೀಕರಣ. ಲೋಹಗಳನ್ನ ಅತ್ಯಂತ ಶುದ್ಧ ರೂಪಕ್ಕೆ ತರೋಕೆ ಬಳಸೋ ಒಂದು ಕಾಮನ್ ಮೆಥಡ್ ಅಂದ್ರೆ ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಇದರಲ್ಲಿ ಸೆಟಪ್ ತುಂಬಾನೇ ಸಿಂಪಲ್. ಒಂದು ಕಡೆ ಅಶುದ್ಧ ಲೋಹದ ದಪ್ಪ ತುಂಡು, ಇದನ್ನ ಪಾಸಿಟಿವ್ ಪೋಲ್ಗೆ ಕನೆಕ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಆಲ್ರೆಡಿ ಶುದ್ಧವಾಗಿರೋ ಲೋಹದ ತೆಳುವಾದ ಪಟ್ಟಿ, ಇದನ್ನ ನೆಗೆಟಿವ್ ಪೋಲ್ಗೆ ಕನೆಕ್ಟ್ ಮಾಡ್ತಾರೆ. ಇವೆರಡನ್ನೂ ಆ ಲೋಹದ ಉಪ್ಪಿನ ದ್ರಾವಣದಲ್ಲಿ ಅಂದ್ರೆ
ಎಲೆಕ್ಟ್ರೋಲೈಟ್ನಲ್ಲಿ ಮುಳುಗಿಸಿರ್ತಾನೆ. ಈಗ ಇದ್ರೊಳಗೆ ಕರೆಂಟ್ ಪಾಸ್ ಮಾಡಿದಾಗ ಒಂದು ಮ್ಯಾಜಿಕ್ ನಡೆಯುತ್ತೆ. ಇದನ್ನೊಂದು ಮ್ಯಾಗ್ನೆಟ್ ತರ ಅಂದ್ಕೊಳ್ಳಿ. ಕರೆಂಟ್ ಹರಿತಿದ್ದಾಗೆ ಅಶುದ್ಧ ತುಂಡಲ್ಲಿರೋ ಶುದ್ಧ ಲೋಹದ ಅಣುಗಳು ಮಾತ್ರ ಮ್ಯಾಗ್ನೆಟ್ ತರ ಶುದ್ಧ ಪಟ್ಟಿ ಕಡೆಗೆ ಅಟ್ರಾಕ್ಟ್ ಆಗತ್ತೆ. ಅವು ದ್ರಾವಣದಲ್ಲಿ ಕರ್ಗಿ ನೇರವಾಗಿ ಹೋಗಿ ಆ ಶುದ್ಧ ಪಟ್ಟಿಯ ಮೇಲೆ ಅಂದ್ಕೊಳ್ತವೆ. ಹಾಗಾದ್ರೆ ಕಲ್ಮಶಗಳ ಕಥೆಯೇನು? ಅವುಗಳಿಗೆ ಈ ಅಟ್ರಾಕ್ಷನ್ ಇರಲ್ಲ. ಹಾಗಾಗಿ ಅವು ಆನೋಡ್ ಕೆಸರು ಅನ್ನೋ ರೂಪದಲ್ಲಿ ಪಾತ್ರೆಯ ತಳದಲ್ಲಿ ಬಿದ್ದ್ಬಿಡ್ತವೆ. ಸಿಂಪಲ್ ಅಲ್ವಾ? ಶುದ್ಧ ಲೋಹ ಒಂದ್ ಕಡೆ, ಕಸ ಇನ್ನೊಂದ್ ಕಡೆ. ಸರಿ, ಈಗ ನಮ್ಮ ಕೈಯಲ್ಲಿ 100ಕ್ಕೆ 100 ಶುದ್ಧವಾದ ಹೊಳೆಯೋ ಲೋಹ ಇದೆ. ವಾವ್! ಆದ್ರೆ ಕಥೆ ಇಲ್ಲಿಗ್ ಮುಗ್ದಿಲ್ಲ. ಈ ಶುದ್ಧ ಲೋಹಕ್ಕೆ ಈಗ ಒಂದು ಹೊಸ ವಿಲನ್ ಎದುರಾಗ್ತಾನೆ. ಆ ವಿಲನ್ ಬೇರೆ ಯಾರೂ ಅಲ್ಲ, ಅದೇ ಸವೆತ, ಅಥವಾ ನಾವು ಕಾಮನ್ ಆಗಿ ಹೇಳೋ ತುಕ್ಕು. ಸವೆತ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಲೋಹಗಳು ತಮ್ಮ ಸುತ್ತಮುತ್ತಿಯೋ ಪರಿಸರದ ಜೊತೆ ಅಂದ್ರೆ ಗಾಳಿ, ನೀರಿನ ಜೊತೆ ರಿಯಾಕ್ಟ್ ಮಾಡಿ ಹಾಳಾಗೋದು. ಇದು ಲೋಹದ ಒಂದು ನ್ಯಾಚುರಲ್ ಗುಣ. ಯಾಕಂದ್ರೆ ಶುದ್ಧ ರೂಪದಲ್ಲಿರೋಕೆ ಲೋಹಕ್ಕೆ ಇಷ್ಟ ಇಲ್ಲ. ಅದು ಮತ್ತೆ ತನ್ನ ಹಳೆ ಮನೆಗೆ ಅಂದ್ರೆ ಅದಿರಿನ ರೂಪಕ್ಕೆ ವಾಪಸ್ ಹೋಗೋಕೆ ಯಾವಾಗ್ಲೂ ಟ್ರೈ ಮಾಡ್ತಾನೇ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಬ್ಬಿಣದ ತುಕ್ಕು. ನಾವೆಲ್ಲರೂ ನೋಡಿದೀವಿ ಅಲ್ವಾ? ಕಬ್ಬಿಣದ ವಸ್ತುಗಳನ್ನ ಮಳೆಯಲ್ಲಿ ಅಥವಾ ಹೊರಗಡೆ ಹಾಗೆ ಬಿಟ್ರೆ ಅದು ಗಾಳಿಯಲ್ಲಿರೋ ನೀರಿನಂಶ ಮತ್ತೆ ಆಕ್ಸಿಜನ್ ಜೊತೆ ಸೇರ್ಕೊಂಡು ಕೆಂಪು ಕಂದು ಬಣ್ಣದ ಪುಡಿಪುಡಿಯಾದ ಲೇಯರ್ ಆಗುತ್ತೆ. ಅದೇ ತುಕ್ಕು. ಇನ್ನೊಂದು ಉದಾಹರಣೆ ಅಂದ್ರೆ ತಾಮ್ರ. ಹಳೆ ತಾಮ್ರದ ಪಾತ್ರೆಗಳು ಅಥವಾ ದೇವಸ್ಥಾನದ ಗೋಪುರಗಳ ಮೇಲೆ ಒಂದು ಹಸಿರು ಬಣ್ಣದ ಲೇಯರ್ ಬಂದಿರೋದನ್ನ ನೋಡಿರ್ತೀವಿ. ಇದೂ ಕೂಡ ಸವೆತಾನೆ. ತಾಮ್ರವು ಗಾಳಿಯಲ್ಲಿರೋ ನೀರಿನಂಶ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರಿ ಈ ಹಸಿರು ಕೋಟಿಂಗ್ ರೂಪುಗೊಳ್ಳುತ್ತೆ. ಇದೇ ರೀತಿ ಬೆಳ್ಳಿ ಕೂಡ. ಬೆಳ್ಳಿ ಕಾಲ್ಗೆಜ್ಜೆ, ಆಭರಣಗಳು ಸ್ವಲ್ಪ ದಿನ ಆದ್ಮೇಲೆ ಕಪ್ಪಾಗುತ್ತಲ್ವಾ? ಯಾಕೆ ಅಂತ ಯೋಚಿಸಿದಿರಾ? ಅದಕ್ಕೆ ಕಾರಣ ಬೆಳ್ಳಿಯು ಗಾಳಿಯಲ್ಲಿರೋ ಸಲ್ಫರ್ ಜೊತೆ ರಿಯಾಕ್ಟ್ ಮಾಡಿ ಸಿಲ್ವರ್ ಸಲ್ಫೈಡ್ ಅನ್ನೋ ಕಪ್ಪು ಲೇಯರನ್ನ ಉಂಟುಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಶುದ್ಧ ಮಾಡಿದ ಈ ಲೋಹಗಳನ್ನ ಹೀಗೆ ಹಾಳಾಗೋಕೆ ಬಿಟ್ಬಿಡೋದಾ? ಖಂಡಿತ ಇಲ್ಲ. ಈ ಸವೆತ ಅನ್ನೋ ವಿಲನಿಂದ ನಮ್ಮ ಲೋಹಗಳನ್ನ ಕಾಪಾಡೋಕೆ ನಾವು ಹಲವಾರು ಸೂಪರ್ ಐಡಿಯಾಗಳನ್ನ ಕಂಡಿಡಿದಿದ್ದೀವಿ. ತುಕ್ಕು ಹಿಡಿಯೋದನ್ನ ತಡೆಯೋಕೆ ತುಂಬಾನೇ ದಾರಿಗಳಿವೆ. ಪೇಂಟ್ ಮಾಡೋದು, ಎಣ್ಣೆ ಅಥವಾ ಗ್ರೀಸ್ ಹಚ್ಚೋದು, ಇವೆಲ್ಲ ಸಿಂಪಲ್ ವಿಧಾನಗಳು. ಇದಲ್ಲದೆ ಗ್ಯಾಲ್ವನೈಸೇಷನ್ ಅಂತ ಇದೆ. ಅಂದ್ರೆ ಕಬ್ಬಿಣದ ಮೇಲೆ ಸತುವಿನ ಒಂದು ಕೋಟಿಂಗ್ ಮಾಡೋದು. ಎಲೆಕ್ಟ್ರೋಪ್ಲೇಟಿಂಗ್ನಲ್ಲಿ ಕ್ರೋಮಿಯಂ ಅಥವಾ ನಿಕ್ಕಲ್ನಂತಹ ಲೋಹದ ಲೇಪನ ಮಾಡ್ತಾರೆ. ಆದ್ರೆ ಇವೆಲ್ಲಕ್ಕಿಂತ ಒಂದು ಬೆಸ್ಟ್ ವಿಧಾನ ಇದೆ. ಅದೇ ಮಿಶ್ರಲೋಹಗಳನ್ನ ತಯಾರಿಸೋದು. ಮಿಶ್ರಲೋಹ ಅಥವಾ ಅಲಾಯ್ ಅಂದ್ರೆ ಒಂದು ಲೋಹವನ್ನ ಇನ್ನೊಂದು ಲೋಹ ಅಥವಾ ಅಲೋಹದ ಜೊತೆ ಮಿಕ್ಸ್ ಮಾಡೋದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮನೆಗಳಲ್ಲಿರೋ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು. ಕಬ್ಬಿಣದ ಜೊತೆ ನಿಕೆಲ್ ಮತ್ತೆ ಕ್ರೋಮಿಯಂ ಸೇರಿಸಿದಾಗ ನಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಸಿಗುತ್ತೆ. ಇದು ಸುಲಭವಾಗಿ ತುಕ್ಕು ಹಿಡಿಯೋದೇ ಇಲ್ಲ. ನೋಡಿ, ಹೀಗೆ ನಾವು ಲೋಹದ ಮೂಲ ಗುಣಗಳನ್ನೇ ಬದಲಾಯಿಸ್ಬಿಡ್ಬೋದು. ಹಾಗಾದ್ರೆ ನೋಡಿ, ಒಂದು ಬಂಡೆಯಿಂದ ಶುರುವಾಗಿ ಶುದ್ಧೀಕರಣಗೊಂಡು ಕೊನೆಗೆ ತುಕ್ಕು ಅನ್ನೋ ಶತ್ರುವಿಂದ ರಕ್ಷಣೆ ಪಡೆಯೋ ತನಕ ಈ ಲೋಹದ ಪಯಣ ನಿಜಕ್ಕೂ ಎಷ್ಟು ಅದ್ಭುತ ಅಲ್ವಾ? ಲೋಹಗಳನ್ನ ಅವುಗಳ ನ್ಯಾಚುರಲ್ ಹಾಳಾಗುವಿಕೆಯಿಂದ ನಾವು ಕಾಪಾಡಬಹುದಾದ್ರೆ ಇದೇ ರೀತಿ ನಾವು ಪರಿಹರಿಸಬೇಕಾದ ಮುಂದಿನ ದೊಡ್ಡ ಸವಾಲ್ ಯಾವ್ದಿರಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.